ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9001111181. ಎಲ್ರಿಗೂ ನಮಸ್ಕಾರ. ಶ್ರೀ ರಾಘವೇಂದ್ರ ಕಾರುಣ್ಯ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ವ್ರತಕ್ಕೆ ನೀವು ಇಟ್ಟಂತಹ ಕಳಸವನ್ನು ಯಾವತ್ತು ಯಾವ ಸಮಯದಲ್ಲಿ ವಿಸರ್ಜನೆ ಮಾಡಬೇಕು, ಅಕ್ಕಿ ಕಾಯಿಯನ್ನು ಏನು ಮಾಡಬೇಕು, ಇಟ್ಟಂತಹ ಮಡಿಲಕ್ಕಿಯನ್ನು ಏನು ಮಾಡಬೇಕು, ಕಳಸವನ್ನು ವಿಸರ್ಜನೆ ಮಾಡೋದಕ್ಕೆ ಒಂದು ಒಳ್ಳೆ ಸಮಯ ಯಾವುದು ಎಲ್ಲವನ್ನು ತಿಳಿಸ್ಕೊಡ್ತೀನಿ ಬನ್ನಿ. ನಾವು ಕಳಸವನ್ನು ಹೂಡುವಾಗ ಎಷ್ಟು ಭಕ್ತಿ ಶ್ರದ್ಧೆಯಿಂದ ಒಂದು ಒಳ್ಳೆ ಶುಭ ಮುಹೂರ್ತವನ್ನು ನೋಡಿ ಕಳಸವನ್ನು ಇಡ್ತೇವೋ, ಅದೇ ರೀತಿ ಒಂದು ಒಳ್ಳೆ ಸಮಯದಲ್ಲಿ ಶಾಸ್ತ್ರೋಕ್ತವಾದಂತಹ ರೀತಿಯಲ್ಲೇ ನಾವು ಕಳಸವನ್ನು ವಿಸರ್ಜನೆ ಮಾಡಬೇಕು. ಕಳಸ ಓಡೋದಕ್ಕೆ ಎಷ್ಟು ಪ್ರಾಮುಖ್ಯತೆ ಇರುತ್ತೋ ಕಳಸದ ವಿಸರ್ಜನೆಗೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಇರುತ್ತೆ. ಹೇಗಂದ್ರೆ ಹಾಗೆ ನಾವು ಕಳಸವನ್ನು ತೆಗೆದ್ವಿ ಅಂತಂದರೆ ಪೂಜೆಯ ಫಲಗಳು ನೀರು ಪಾಲಾಗುತ್ತೆ, ಜೊತೆಗೆ ಮನೆಗೆ ಇಲ್ಲದೆ ಇರುವಂತಹ ಕಷ್ಟಗಳು ಕಾಡಲಿಕ್ಕೆ ಪ್ರಾರಂಭವಾಗುತ್ತೆ. ಈ ಶುಕ್ರವಾರ 21ನೇ ತಾರೀಕು ಯಾರೆಲ್ಲ ಹಬ್ಬವನ್ನು ಮಾಡಿದ್ದೀರಾ ಅವರು ಶನಿವಾರನೇ ಕಳಸ ವಿಸರ್ಜನೆಯನ್ನು ಮಾಡ್ಕೊಳ್ಳಿ. ಯಾಕಂದರೆ ಭಾನುವಾರ ಅಷ್ಟು ಕಳಸವನ್ನು ತೆಗಿಲಿಕ್ಕೆ ಶುಭವಾಗಿಲ್ಲ. ಶನಿವಾರ 1 ಗಂಟೆಯಿಂದ 2 ಗಂಟೆ ಒಳಗಡೆ ನೀವು ದೇವರನ್ನು ಎತ್ತಿಟ್ಟು ಕಳಸವನ್ನು ವಿಸರ್ಜನೆ ಮಾಡಬೇಕಾಗತ್ತೆ. ಶನಿವಾರ ಬೆಳಗ್ಗೆ ತಪ್ಪದೆ ನೀವು ಪೂಜೆಯನ್ನು ಮಾಡಬೇಕು. ಅಂದರೆ ಏನು ನೀವು ಲಕ್ಷ್ಮಿಯನ್ನು ಕೂರಿಸಿರ್ತೀರಲ್ಲ, ಅಲ್ಲಿ ಯಥಾ ಪ್ರಕಾರ 5 ದೀಪಗಳನ್ನು ಮತ್ತೆ ಹಚ್ಚಿ ಒಂದು ಹಾಲು ಬೆಲ್ಲವನ್ನು ಇಲ್ಲಾಂದರೆ ಒಂದು ಸಜ್ಜಿಗೆಯನ್ನು ನೈವೇದ್ಯ ಮಾಡಿ ಇಡಲೇಬೇಕು. ನೈವೇದ್ಯ ಇಡ್ದಲೇ ಪೂಜೆಯನ್ನು ಮಾಡಲಿಕ್ಕೆ ನಾವು ಅವತ್ತಿನ ದಿವಸ ಬರೋದಿಲ್ಲ. ಇನ್ನು ದೀಪಗಳು ಸ್ವಲ್ಪ ನೋಡಿಕೊಂಡು ಎಣ್ಣೆಯನ್ನು ಹಾಕೊಳ್ಳಿ. ಒಂದು 12:30 ಅಷ್ಟರಲ್ಲಿ ದೀಪಗಳು ಶಾಂತವಾಗಬೇಕು. ದೀಪಗಳೆಲ್ಲ ಶಾಂತವಾದ ನಂತರ ನೀವು ಅಮ್ಮನವರಿಗೆ ಒಂದು ಕದಲಾರತಿಯನ್ನು ಮಾಡಬೇಕು. ಈ ದೇವರನ್ನು ಎತ್ತೋದಕ್ಕಿಂತ ಮೊದಲು ಕದಲಾರತಿ ಅಂದರೆ ಒಂದು ಸಣ್ಣ ಪ್ಲೇಟ್ನಲ್ಲಿ ನೀರು ಹಾಕ್ಕೊಂಡು ಅದಕ್ಕೆ ಕುಂಕುಮ ಹಾಕ್ಕೊಂಡು ಕಲಸಿ ಕೆಂಪು ನೀರನ್ನು ಮಾಡ್ಕೊಳ್ಳಿ. ಅದರ ಮೇಲೆ 2 ಸಣ್ಣ ದೀಪಗಳನ್ನು ಇಟ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹೂಬತ್ತಿಗಳನ್ನು ಹಾಕ್ಕೊಂಡು ಕದಲಾರತಿ ಅಂದರೆ ಅಮ್ಮನವರಿಗೆ ಆರತಿಯನ್ನು ಮಾಡಬೇಕು. ಇದು ದೃಷ್ಟಿ ತೆಗೆದಾಗೂ ಕೂಡ ಆಗುತ್ತೆ. ಎಷ್ಟೋ ಜನ ಬಂದಿರ್ತಾರೆ ಕುಂಕುಮಕ್ಕೆ, ನಿಮ್ಮ ಮನೆಯ ದೇವರುಗಳನ್ನ ನೋಡಿರ್ತಾರೆ. ಇದು ಅಮ್ಮನವರಿಗೆ ದೃಷ್ಟಿ ತೆಗೆಯೋ ವಿಧಾನವೂ ಕೂಡ ಹೌದು. 3 ಬಾರಿ ಆರತಿಯನ್ನು ಮಾಡೋ ರೀತಿಯಲ್ಲಿ ಮಾಡಿ ಅದಾದ ಮೇಲೆ ಮೇಲಿಂದ ಕೆಳಕ್ಕೆ 3 ಸಾರ್ತಿ ಅಮ್ಮನವರಿಗೆ ನೀವಳಿಸಿ. ಇದಾದ ನಂತರ ನಿಮ್ಮ ಬಲಗೈಯಿಂದ ಸ್ವಲ್ಪ ನೀರನ್ನು ತೆಗೆದು ಆ ಕಳಸದ ಮೇಲೆ ಅಂದರೆ ಅಮ್ಮನವರ ಮುಖವಾಡಕ್ಕೆ ಸ್ವಲ್ಪ ಮತ್ತು ಫೋಟೋಗೆ ಸ್ವಲ್ಪ ಇಟ್ಟು ಮನೆಯಲ್ಲಿ ಯಾರ್ಯಾರಿದ್ದೀರಾ ನಿಮ್ಮ ಸಮೇತ ಎಲ್ಲರೂ ಕೂಡ ಹಣೆಗೆ ಸ್ವಲ್ಪ ಆ ನೀರನ್ನು ಹಚ್ಕೊಳ್ಳಿ. ಇದಾದ ಮೇಲೆ ದೀಪಗಳನ್ನ ತೆಗೆದಿಟ್ಬಿಡಿ. ಇನ್ನೂ ಉರಿತಾ ಇದ್ದರೆ ಆ ನೀರನ್ನು ಯಾವುದಾದ್ರೂ ಒಂದು ಗಿಡದ ಬುಡಕ್ಕೆ ಹಾಕಿ. ಆಮೇಲೆ ಏನೆಲ್ಲ ಹೂಗಳನ್ನು ಹಾಕಿರ್ತೀರಲ್ವ, ಕಳಸಕ್ಕಿರಬಹುದು, ಫೋಟೋಗಿರಬಹುದು, ಎಲ್ಲ ಹೂಗಳನ್ನು ನಿಧಾನವಾಗಿ ತೆಗೀರಿ. ತೆಗೆದುಬಿಟ್ಟು ಎಲ್ಲ ತಟ್ಟೆಗಳು ಅಮ್ಮನವ್ರ ಮುಂದೆ ಏನೆಲ್ಲ ಜೋಡಿಸಿರ್ತೀರ ಆ ಎಲ್ಲ ತಟ್ಟೆಗಳನ್ನ ಕೂಡ ತೆಗೆದಿಟ್ಬಿಡಿ. ತೆಗೆದಾದ್ಮೇಲೆ ಕಳಸವನ್ನು 3 ಬಾರಿ ಬಲಕ್ಕೆ ತಿರುಗಿಸಿ. ಬಲಕ್ಕೆ ಅಂತಂದರೆ ಅದು ಅಮ್ಮನವರಿಗೆ ಬಲಗಡೆ ಬರಬೇಕು. ಅಂದರೆ ಲಕ್ಷ್ಮಿ ಫೋಟೋ ಏನು ಇಟ್ಟಿರ್ತೀರ ಆ ತಾಯಿಯ ಬಲಗೈ ಯಾವುದಿರುತ್ತೆ ಅದು ಬಲ, ನಿಮ್ಮ ಬಲ ನೋಡ್ಕೊಳ್ಬಾರ್ದು. ಆ ರೀತಿ ಕಳಸದ ಬಲಕ್ಕೆ 3 ಬಾರಿ ತಿರುಗಿಸಿ. 3 ಬಾರಿ ನೀವೇನು ಕಾಯಿ ಇಟ್ಟಿರ್ತೀರಲ್ವ ಆ ಕಾಯಿಯನ್ನು 3 ಸಾರ್ತಿ ಮೇಲಕ್ಕೆ ಎತ್ತಬೇಕಂದ್ರೆ ಒಂದು ಸಾರ್ತಿ ಮೇಲೆತ್ತೋದು ಮತ್ತು ಕಳಸದೊಳಗಡೆ ಇಡುವಂತಹದ್ದು, ಮತ್ತೆ ಎತ್ತುವಂತಹದ್ದು ಮತ್ತಿಡುವಂತಹದ್ದು. 3ನೇ ಸಾರ್ತಿಗೆ ಕಾಯಿಯನ್ನು ಕಳಸದಿಂದ ತೆಗೆದುಬಿಡಿ. ಇನ್ನು ಈ ಕಳಸ ವಿಸರ್ಜನೆ ಮಾಡಿದ ಹಾಗೆ ಆಗುತ್ತೆ. ಕಳಸದ ನೀರೇನಿರುತ್ತಲ್ವ ಆ ನೀರನ್ನು ಒಂದು ಲೋಟಕ್ಕೆ ಹಾಕ್ಕೊಂಡು ಒಂದು ಮಾವಿನ ಎಲೆ ತಗೊಂಡು ಇಡೀ ಮನೆಗೆ ಪ್ರೋಕ್ಷಣೆ ಮಾಡಿ.
ಆ ನೀರಿನಲ್ಲಿ ತಾಯಿ ಲಕ್ಷ್ಮೀ ದೇವಿಯ ಸಾನ್ನಿಧ್ಯ ಇರುತ್ತೆ. ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ನೆಗೆಟಿವ್ ಎನರ್ಜಿ ಅನ್ನುವಂತಹದ್ದಿದ್ದರೆ ಎಲ್ಲವೂ ಕೂಡ ಆ ತಾಯಿಯ ದಯೆಯಿಂದ ಹೊರಟು ಹೋಗುತ್ತೆ ಹೊರಗಡೆ ಅಂಥೇಳಿ ಇಡೀ ಮನೆಗೆ ಆ ಕಳಸದ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ಕಳಸದ ಒಳಗಡೆ ಏನೆಲ್ಲ ವಸ್ತುಗಳನ್ನ ಹಾಕಿರ್ತೀರ ನೀವು, ಅಂದರೆ ಗೋಮತಿ ಚಕ್ರ, ಕಮಲದ ಬೀಜ ಅದೆಲ್ಲವನ್ನು ತೆಗೆದಿಟ್ಕೊಂಡು ನಿಮ್ಮ ಕ್ಯಾಶ್ ಬಾಕ್ಸ್ ಅಂದರೆ ಎಲ್ಲಿ ದುಡ್ಡಿಡ್ತೀರಲ್ಲ ಅಲ್ಲಿ ಆ ವಸ್ತುಗಳನ್ನ ಇಟ್ಕೊಳ್ಳಿ, ನೀವು ಹಣ ಇಡೋ ಹತ್ರ. ಇನ್ನು ಕಾಯಿಯನ್ನು ಮತ್ತು ನೀವು ಕಳಸದ ಕೆಳಗಡೆ ಅಕ್ಕಿಯನ್ನು ಏನು ಹಾಕಿರ್ತೀರ ಆ ಕಾಯಿ ಮತ್ತು ಅಕ್ಕಿಯನ್ನು ಬಳಸ್ಕೊಂಡು ಸಿಹಿ ಪದಾರ್ಥವನ್ನು ಮಾಡಿ ಮನೆಯವರೆಲ್ಲ ಸ್ವೀಕಾರ ಮಾಡಿ. ಆ ಕಾಯಿಯನ್ನು ಒಡೆದು ಯಾವುದೇ ಕಾರಣಕ್ಕೂ ಸಾಂಬಾರಿಗೆಲ್ಲ ನೀವು ಬಳಸಲಿಕ್ಕೆ ಹೋಗಬಾರ್ದು, ಸ್ವೀಟನ್ನೇ ನೀವು ಮಾಡಬೇಕು. ಇನ್ನು ಫೋಟೋ ಎತ್ತಿ ದೇವ್ರ ಮನೇಲಿ ಇಟ್ಕೊಳ್ಳಿ. ಬಳೆ ಎತ್ತುತ್ತೀರ ಮತ್ತು ದೇವರಿಗೆ ಏನು ಒಡವೆಗಳನ್ನ ಹಾಕಿರ್ತೀರಲ್ವ ಸ್ವಲ್ಪ ಹೊತ್ತು ಅದನ್ನು ನಿಮ್ಮ ಮೈ ಮೇಲೆ ಹಾಕ್ಕೋಬೇಕು. ಏನು ಒಡವೆ ಅಮ್ಮನವ್ರಿಗೆ ಹಾಕಿರ್ತೀರ ಅದನ್ನು ಸ್ವಲ್ಪ ಹೊತ್ತು ಧರಿಸಿ ಅಮ್ಮನವ್ರಿಗೆ ಇಟ್ಟಂತಹ ಬಳೆ ಇರುತ್ತಲ್ವ ಅದನ್ನು ನಿಮ್ಮ ಕೈಗಳಿಗೆ ಹಾಕ್ಕೊಳ್ಳಿ. ಇದಿಷ್ಟು ಕೂಡ ದೇವರನ್ನು ವಿಸರ್ಜನೆ ಮಾಡಿದ್ದು ಆಗುತ್ತೆ ನೋಡಿ. ಇನ್ನು ಅಮ್ಮನವ್ರಿಗೆ ಏನು ನೀವು ಬಳಸಿರ್ತೀರಲ್ವ ಆ ಹೂಗಳು ಅದೆಲ್ಲವನ್ನು ತೆಗೆದುಕೊಂಡೋಗಿ, ಅಂದರೆ ಪೂಜೆಯ ನಿರ್ಮಾಲ್ಯ ಏನಿರುತ್ತೆ ಎಲ್ಲದನ್ನು ತೆಗೆದುಕೊಂಡು ಹೋಗಿ ಯಾವುದಾದ್ರೂ ಗಿಡದ ಬುಡಕ್ಕೆ ಹಾಕಿಬಿಡಿ. ಕಸಕ್ಕೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ. ಅಲ್ಲಿ ಬೆಂಕಿ ಇಡುವಂತಹದ್ದು ಅಥವಾ ಕಸದಲ್ಲಿ ಹಾಕುವಂತಹದ್ದು ಅದೆಲ್ಲ ಆದರೆ ನಿಮಗೆ ಅದು ಮನೆಗೆ ತೊಂದರೆಗಳಾಗುತ್ತೆ. ಇನ್ನು ಇನ್ಸ್ಟಾಗ್ರಾಮಲ್ಲಿ ಸೋಷಿಯಲ್ ಮೀಡಿಯಾಲಲ್ಲೆಲ್ಲ ನಾವು ನೋಡ್ತಾ ಇದ್ದರೆ ಪೀರಿಯಡ್ಸ್ ಆದಂತಹ ಹೆಣ್ಣುಮಕ್ಕಳು ಮಾಡಬಹುದು ಪೂಜೆನ ಅಂತಂದು ಒಂದಷ್ಟು ರಾಂಗ್ ಇನ್ಫಾರ್ಮೇಷನ್ಸನ್ನು ಕೊಡ್ತಾ ಇದ್ದಾರೆ ನೋಡಿ. ಇದು ವ್ರತ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಆ ರೀತಿ ಮುಟ್ಟಾದಂತಹವರು 3 ರಿಂದ 5 ದಿವಸಗಳ ಕಾಲ ದೇವ್ರ ಮನೆಗೆ ಹೋಗೋದೇ ನಿಷೇಧ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ವ್ರತ ಮಾಡುವಂತಹದ್ದು ಎಲ್ಲಿ ಮಾತು. ಹಾಗೆ ನಾವು ಪೀರಿಯಡ್ಸ್ ಆಗಿ ಮಾಡುವಂತಹದ್ದೇ ಆದರೆ ವ್ರತನ ಅಷ್ಟೆಲ್ಲ ಕಷ್ಟಪಟ್ಟು ಮನೇನ ಏನಕ್ಕೆ ನಾವು ಮಡಿ ಮಾಡ್ಕೋತೀವಿ? ಏನೋ ಅಸಂದರ್ಭ ಆಗಿ ಹೋದರೆ ಈ ವ್ರತವನ್ನು ಅವತ್ತಿನ ದಿವಸನೇ ಮಾಡಬೇಕು ಅಂತ ಏನಿಲ್ಲ. ಶ್ರಾವಣ ಮಾಸದ ಬೇರೆ ಶುಕ್ರವಾರಗಳಲ್ಲಿ ಕೂಡ ನಾವು ಮಾಡ್ಕೋಬಹುದು. ಯಾವುದೇ ಕಾರಣಕ್ಕೂ ಯಾರ ಮಾತು ಕೇಳಿನೂ ನೀವು ಪೀರಿಯಡ್ಸ್ ಆದಂತಹವರು ಈ ವ್ರತವನ್ನು ಮಾಡಲಿಕ್ಕೆ ಹೋಗಬೇಡಿ, ಮನೆ ಸರ್ವನಾಶವಾಗಿ ಹೋಗುತ್ತೆ ಆ ರೀತಿ ಏನಾದರೂ ಮಾಡಿದ್ದೇ ಆದರೆ. ಇನ್ನು 21ನೇ ತಾರೀಕು ಯಾರೆಲ್ಲ ವ್ರತವನ್ನು ಆಚರಣೆ ಮಾಡಿಲ್ಲ ಅವರು ನೆಕ್ಸ್ಟ್ ಶುಕ್ರವಾರ ಮಾಡಲಿಕ್ಕೆ ಹೋಗಬೇಡಿ. ಅಂದರೆ 28ನೇ ತಾರೀಕು ಯಾವುದೇ ಕಾರಣಕ್ಕೂ ಹಬ್ಬದ ವ್ರತಾಚರಣೆ ಬೇಡ. ಪೌರ್ಣಮಿಯ ದಿವಸ ನಾವು ವರಮಹಾಲಕ್ಷ್ಮಿ ವ್ರತದ ಕಳಸ ಹೂಡಿದ್ರೆ ಕಳಸದ ಸ್ವರೂಪವೇ ಬದಲಾಗುತ್ತೆ. ಅದರ ಮುಂದಿನ ಶುಕ್ರವಾರ ನಾನು ಕೂಡ ಈ 21ನೇ ತಾರೀಕು ಹಬ್ಬ ಮಾಡೋ ಹಾಗಿಲ್ಲ. ನೆಕ್ಸ್ಟ್ 28ನೇ ತಾರೀಕು ನಾನು ಮಾಡೋದಿಲ್ಲ. ಶ್ರಾವಣ ಮಾಸದ 4ನೇ ಶುಕ್ರವಾರನೇ ನಾನು ಕೂಡ ದೇವರನ್ನು ಕೂರಿಸುವಂತಹದ್ದು. ವರಮಹಾಲಕ್ಷ್ಮಿ ವ್ರತ ಈ 21 ಏನು ಬಂದಿತ್ತಲ್ಲ ಅಷ್ಟೇ ಶುಭವಾಗಿ ಆ ಶುಕ್ರವಾರ ಕೂಡ ಬಂದಿದೆ. ವ್ರತವನ್ನು ತಿಳಿದು ವ್ರತದ ರೀತಿ ಮಾಡಿ ಜಾಸ್ತಿ ತೋರಿಸ್ಕೊಳ್ಳಿಕ್ಕೆ ಹೋಗಬೇಡಿ. ತುಂಬ ದುಡ್ಡಿಡಬೇಡಿ, ತುಂಬ ಒಡವೆ ಹಾಕಬೇಡಿ. ಬಂದಂಥವ್ರ ಎದುರುಗಡೆ ತುಂಬ ತೋರ್ಪಡಿಕೆ ಮಾಡ್ಕೊಳ್ಬೇಡಿ. ಬಂದಂಥವರೆಲ್ಲರೂ ಕೂಡ ನಿಮ್ಮವರೇ ಆಗಿರೋದಿಲ್ಲ. ಇನ್ನು ಮಡ್ಲಕ್ಕಿಯನ್ನು ಏನು ಮಾಡಬೇಕು, ಮಡ್ಲಕ್ಕಿಯನ್ನು ಎತ್ತಿಬಿಟ್ಟು ದೇವರ ಮನೆಯಲ್ಲಿ ಇಟ್ಬಿಡಿ. ನಿಮ್ಮ ಹೆಣ್ಣು ಮನೆ ದೇವರೇನಾದರೂ ಹತ್ತಿರದಲ್ಲಿ ಇದ್ದರೆ ಹೋಗಿಬಿಟ್ಟು ಒಂದು ಪೂಜೆ ಮಾಡಿಸ್ಕೊಂಡು ಮಡ್ಲಕ್ಕಿಯನ್ನು ಕೊಟ್ಬಿಟ್ಟು ಬನ್ನಿ. ಇಲ್ಲ ನಿಮ್ಮ ಮನೆಗೆ ಹತ್ತಿರ ಇರುವಂತಹ ಯಾವುದಾದ್ರೂ ಲಕ್ಷ್ಮೀ ದೇವರ ದೇವಸ್ಥಾನಕ್ಕೆ ಅದನ್ನು ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರಬಹುದು. ಅಮ್ಮನವ್ರಿಗೆ ಕಟ್ಟಿದಂತಹ ಮಾಂಗಲ್ಯವನ್ನು ಕೂಡ ಯಾವುದಾದ್ರೂ ಗಿಡದ ಬುಡಕ್ಕೆ ಹಾಕಿಬಿಡಿ. ಇದಿಷ್ಟು ಕೂಡ ವರಮಹಾಲಕ್ಷ್ಮಿ ಕಳಸವನ್ನು ಯಾವ ರೀತಿ ವಿಸರ್ಜನೆ ಮಾಡುವಂತಹದ್ದು ಅಂತೇಳಿ ಹೊಸಬರಾದರೆ ಇದೇ ಚಾನಲ್ನಲ್ಲಿ ವರಮಹಾಲಕ್ಷ್ಮಿ ವ್ರತದ ಶಾಸ್ತ್ರೋಕ್ತವಾದಂತಹ ಆಚರಣೆ ಬಗ್ಗೆ ಕೂಡ ಹಾಕಿದ್ದೀನಿ. ಆ ವಿಡಿಯೋವನ್ನು ಕೂಡ ನೋಡಿ. ನಮಸ್ಕಾರ ಎಲ್ಲರಿಗೂ.